ಮೇಲೆ ದೇವಸ್ಥಾನ ಇದೆ, ಕೆಳಗೆ ಫೋಟೋಶೂಟ್ ಮಾಡೋಕೆ ಇಟ್ಟಿದ್ವಿ. ನೋಡಿ ವ್ಯೂ ಹೆಂಗಿದೆ ನೋಡಿ, ಸಖತ್ತಾಗಿದೆ ಅಲ್ಲ. ಬರೀ ಜಸ್ಟ್ ನಮ್ಮ ಹಾಸನಿಂದ 20 ಕಿಲೋಮೀಟರ್ಸ್ ಅಷ್ಟೇ, 20 to 25 ಕಿಲೋಮೀಟರ್ಸ್ ಇದೆ. ಈಗ ವ್ಯೂ ನೋಡಾಯಿತು ನಾವು. ಅಲ್ಲಿ ಆಫ್ ರೋಡ್ ಟ್ರಯಲ್ಸ್ ಇದೆ, ಅಲ್ಲೊಂದು ಸ್ವಲ್ಪ ದೂರ ಹೋಗಿ ಅಲ್ಲಿವರೆಗೂ ಹೋಗ್ಬಿಟ್ಟು ಬರೋದಷ್ಟೇ. ಬನ್ನಿ ಹೊರಡೋಣ ಕೆಳಗೆ. ನಂದ 220 ಪೆಟ್ರೋಲ್ ರೇಂಜ್ ಇದೆ. 160. ಓಹೋ ಇಲ್ಲಿ ನೋಡು ಎಷ್ಟೊಂದಿದೆ. ಹಾಂ ಗಜಬೀಜಿ ಇದೆ ಆ ಕಡೆ. ಹೋನ ಕೆಳಗೆ ನೋಡಿ, ಇಲ್ಲೂ ಎಷ್ಟೊಂದು ವಿಂಡ್ ಇದೆ. ಇಲ್ಲ ಡೆಡ್ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಅಲ್ಲ. ಕೆಳಗೆ ಬಿಟ್ಟಿದ್ದಾರೆ ಒಂದು ಗಾಯ್ಸ್. ಇಲ್ಲಿಂದ ನೋಡಿ ಸಖತ್ತಾಗಿದೆ ವ್ಯೂ. ನೋಡಿ ಹೇಗಿದೆ ನಮ್ಮ ಮಲ್ಲೇಶ್ವರ ಬೆಟ್ಟ ಹಾಸನಲ್ಲಿ. ಸೂಪರ್ ಅಲ್ಲ. ಸೈಕ್ ಮೇಲ್ಕಿಂತ ಇಲ್ಲಿ ಚೆನ್ನಾಗಿದೆ ಅಲ್ಲ, ಸಾಕದಾಗಿ ಕಾಣ್ತಿದೆ. ವಾವ್ ನೋಡಿ ಆ ಸನ್ಸೆಟ್ಟಿನ ಲೈಟಿಗೂ ಇದೊಂದು ಸ್ವಲ್ಪ ಗಿಡ ಕಟ್ ಮಾಡ್ಕೊಂಡ್ರೆ ನಿಲ್ಸಕ್ಕೆ ಸಖತ್ತಾಗಿದೆ. ಅದಕ್ಕೆ ಗಾಯ್ಸ್ ಫಾಲೋ ಮಾಡ್ಕೊಳ್ಳಿ ಅನ್ನೋದು, ಈ ಥರ ಸೈಕ್ಸಕ್ಕಾಗಿರೋ ಜಾಗ ಎಲ್ಲ ತೋರ್ಸೋಕ್ಕೆ ಅಲ್ವಾ ದೀನಿ ಬ್ರೋ. ಹೊಡೀರಿ ಫಾಲೋ ಬಟನ್ನ. ನೀವು ನೋಡ್ದಿರ ಇರೋದೆಲ್ಲ ಪ್ಲೇಸ್ ಸಿಗ್ತದೆ ಹಾಸನಲ್ಲಿ ನಿಮಗೆ. ನೋಡಿ ಗೋ ಟು ಆಫ್ ರೋಡ್ ಮೋಡ್. ನಮ್ದ್ರಲ್ಲಿ ಆಫ್ ಮಾಡಬೇಕು. ದಿನಿಬ್ರಲ್ಲಿ ಪ್ಯೂರು ರಾ ವೆಹಿಕಲ್ ಅವ್ರದ್ದು ನೂಗ್ತಾ ಇರುತ್ತೆ. ಅವ್ರ ಮಾತು ಕೇಳ್ತದೆ, ನಿಮ್ಮ ಮಾತು ಮಾತ್ರ ಕೇಳ್ತದೆ ಅದು. ಇನ್ನು ನಾವು ಎಲೆಕ್ಟ್ರಾನಿಕ್ಸು ಗಾಡಿ ಮಾತು ಕೇಳಬೇಕು ಅನ್ನಿಸತಿ. ಇವಾಗ ಗಾಡಿ ಮಾತಾಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು. ನನ್ನ ಮಾತು ಕೇಳಬೇಕೆ ಗಾಡಿ. ಹಿಂಗೆ ಸ್ಟ್ರೈಟ್ ಮೇಲೆ ಹೊಡ್ಬಿಡೋದು. ಕಾರ್ ಇದೆಯಲ್ಲ, ಹಾಂ ಇದೇ ದಾರಿ. ಒಂದ್ಸತಿ ಹೋಗಿದ್ದೀನಿ. ಹೊಡಿ ಮುಂದೆ. ಬಗ್ ನೋಡೋಣ ಹಂಗೆ. ಓ ಚೆನ್ನಾಗಿದೆ ಅಲ್ಲ ಆಫ್ ರೋಡ್ ಮಾಡೋಕ್ಕೆ. ಅಲ್ಲಿ ಕಾಣಿಸಿಲ್ಲ, ಇಲ್ಲಿ ಬಂದಿರೋದು ಕಾಣಿಸಿದೆ ಮಳೆ. ಗಾಯ್ಸ್ ಯಾರ್ಯಾರು ಮಾನ್ಸೂನಿಗೆ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ, ಹೇಳ್ತೀನಿ. ಇನ್ನೊಂದು ತಿಂಗಳು ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ವೆದರು ನಮ್ಮ ಕರ್ನಾಟಕದಲ್ಲಿ, ಎಸ್ಪೆಷಲಿ ಏಪ್ರಿಲು ಮೇಯಿಂದ ಫುಲ್ಲು ಮಳೆ. ಹಿಂಗೆ ಹೋಗ್ಬೋದು ಬಾ. ಇಲ್ಲಿ ಅಲ್ಲೋದ್ರೆ ಫ್ಯಾನು, ಅಲ್ಲಿದ್ರೆ ಫ್ಯಾನು. ದೂರ ಆಗುತ್ತಲ್ಲ ಇಲ್ಲಿ, ವಾಪಸ್ ಹೋಗೋಣ. ನೋಡಿ ಪಿಕ್ನಿಕ್ ಮಾಡ್ತಿದ್ದಾರೆ ಇಲ್ಲೆಲ್ಲ. ಬಂದು ಮಾಡೋಂಗಿಲ್ಲ ತಾನೇ ಇಲ್ಲೆಲ್ಲ. ಭದ್ರಾ ಟೈಗರ್ ರಿಸರ್ವಲ್ಲಿ ಒಬ್ಬ ಮಾಡಿದ್ರು ಅಂತ ಹೊಸಿ ಬರಲ್ಲ ಇದೆ. ಇಲ್ಲ ಹಳ್ಳಿಯವ್ರು ಬಂದು ಮಾಡ್ಕೊಳ್ತಾರೆ ಗೊತ್ತಿರೋರು. ಈಗ ನಾವು ಹೆಂಗೆ ಸಿಗಿ ಗುಡ್ಡಕ್ಕೆ ಹೋಗ್ತೀವಿ ಹಾಗೆ. ಹಾಂ ಓ ಹಸು ಸತ್ತೈತೆ. ನೆನ್ನೆ ಇವತ್ತು ಸತ್ತೋಗಿದ್ರು ಪಾಪ. ಹೋಗಿ ಊತಾಕ್ಬೇಕು ತಾನೆ, ಅಲ್ಲೆಲ್ಲ ಬಿಡ್ತಾರೆ ಕಣೋ ಒಬ್ಬೊಬ್ಬರು ರೈತರು. ಕೆರೆಗಳು ಐಸಿತಾರೆ, ಅಲ್ಲೆಲ್ಲ ಬಿಡ್ತಾರೆ. ಇಲ್ಲೂ ರೋಡ್ ಇದೆ ಅಲ್ಲಿ. ಹಿಂಗೆ ತೊಗೊಬಿಟ್ವಲ್ಲ ಅವಾಗ. ಹೊಡೆಯೋಣ. ಇನ್ನೂ ಇದೆ ಟೈಮ್, ಬೆಳಗ್ಗೆ ಐತಲ್ಲ. ಅಯ್ಯೋ ನೀರು ಬೇರೆ ಬರ್ತೈತಲ್ಲ.
ಎಲ್ಲಿಂದ ಈ ನೀರು ಬೆಟ್ಟದಿಂದ? ಒಳಗಿಂದ ಬರ್ತಿದೆಯಾ? ಇಲ್ಲಿ ಇಲ್ಲೇ ಇದೇನು ವಾಟರ್ ಪಂಪ್ ಇದೆಯಲ್ಲ ಇಲ್ಲ ಅದಕ್ಕೆ. ಸ್ವಲ್ಪ ಆಫ್ ರೋಡಿಂಗ್ ಬೇಕಂದ್ರೆ ನಾವು ಸಿಗೇಗುಡ್ಡ ಹೋಗ್ಬೇಕು. ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಗೊತ್ತಿಲ್ಲದಿರೋ ಪ್ಲೇಸಿಗೆಲ್ಲ ಹೋಗ್ಬೋದು. ಚಿರತೆ ಇದೆಯಾ ಇಲ್ಲಿ? ಚಿರತೆ ಇದೆ ಅಂತಲ್ಲ? ಹಾಂ, ಚಿರತೆ ಐತೆ ಇಲ್ಲಿ, ಯಾರೋ ಹೇಳಿದರು. ನನ್ನೊಂದು ಆನೆ ಬೇರೆ. ನಿನ್ನ ಗಾಡಿಗೆ ಹೆಸರಿಡೋ ಏನಂತ ಇಟ್ಟಿಯಾ? ಪಾರ್ಟ್ನರ್ ಅಂದರೆ ಮಾಮೂಲಿ ಇರ್ತದೆ. ಈಗ ನಾನು ಅರ್ಜುನ್ ಅಂತ ಇಟ್ಟಿದ್ದೀನಿ. ನಿಂಗೆ ಯಾವುದು ಅನಿಮಲ್ಸು ಇಷ್ಟ ಬೇಕು? ನಿನ್ನ ಪಾರ್ಟ್ನರ್ ತೇಜು ಇಲ್ವಾ? ಇನ್ನೇನಕ್ಕೆ? ನಡಿ ಮುಂದೆ ಸಖತ್ತಾಗಿ ಕಾಣ್ತದೆ. ನೋಡಿ ಆಫ್ ರೋಡ್ ಹೇಗಿದೆ ನಮ್ಮ ಹಾಸನಲ್ಲಿ. ಮಾವಿನಕೆರೆ ಬೆಟ್ಟ ತೋರಿಸಿದ್ದಾರೆ, ವ್ಯೂ ಪಾಯಿಂಟ್ ತೋರಿಸಿದ್ದಾರೆ. ಆ ವ್ಯೂ ಪಾಯಿಂಟಿಗೆ ಹೋಗೋ ಜಾಗ ತೋರಿಸಿದ್ದೀವಿ ನೋಡಿ ನಾವು. ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೋದು. ಮಳೆಗಾಲದಲ್ಲಿ ಬಂದರೆ ಫುಲ್ ಎಕ್ಸ್ಟ್ರೀಮ್ ಅನ್ಕೋ. ನೋಡಿ ಸ್ವಲ್ಪ ಸ್ಕಿಡಾದ್ರೂ ಹೋದ್ವಿ ಕೆಳಕ್ಕೆ. ಸಖತ್ತಾಗಿದೆ ಅಲ್ಲಿಗಿಂತಲ್ಲ ವ್ಯೂ. ನೋಡಿ ಹೇಗಿದೆ ವ್ಯೂ, ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿ ಕಾಣಿಸ್ತದೆ. ಇನ್ನೂ ದಾರಿ ಇದ್ರೆ ಹೋಗ್ಬಿಡ್ತಿದ್ವಿ ಕಣ. ದಾರಿ ಇಲ್ಲ ಸದ್ಯಕ್ಕೆ, ವಾಪಸ್ ಹೋಗಿ ಅಂತ ಇದೆ. ಓಫ್, ಇನ್ನೂ ಮೇಲೆ ಹೋದ ಕಣ. ಬೇಡ ಸಾಕು ಬಾ. ಮುಂದೆ ಬಾ, ವ್ಯೂ ಚೆನ್ನಾಗಿ ಬರುತ್ತೆ ಕಂಟೆಂಟ್ ಮಾಡೋಕ್ಕೆ. ಒಂದೊಂದ್ಸತಿ ಗೋಪುರ ಆನೆ ಆಗಿರಲ್ಲ, ಬಡ್ಕತ್ತಿರ್ತೀನಿ. ಗೋಪುರ ಆನ್ ಆಗಿದ್ದಾಗ ಏನು ಮಾತಾಡೋಣ ಅನ್ನಿಸ್ತಿರುತ್ತೆ. ಈಗ ನೋಡು, ಸ್ಟಾರ್ಟಿಂಗ್ ಗೋಪುರ ತಾಳಕ್ಕಿಂತ ಮುಂಚೆ ಎಂಥದ್ದು ಮಾಡ್ತಿರ್ಲಿಲ್ಲ, ಸುಮ್ಮನೆ ವೀಡಿಯೋ ಮಾಡ್ತಿದ್ವಿ. ಇವಾಗ ಮಾತಾಡೋಕ್ಕೆ ಶುರು ಹಚ್ಕೊಂಡ್ಮೇಲೆ ಸ್ವಲ್ಪನಾರ ಗೊತ್ತಾಗ್ತಿದೆ. ಶುಕ್ರವಾರ ಬೇರೆ ಬ್ಯಾಕಿಗೆ ವರ್ಕೌಟ್ ಮಾಡಿದ್ನಾ, ಅದೇ ನೈಟು ಇದಕ್ಕೆ ಹೋದೆ ಜೇನ್ ಕಲ್ಲಿಗೆ ಹೋಗ್ಬಂದು ಕಾಲು ನೋತು. ಮತ್ತು ಶನಿವಾರ ಬಂದು ಲೆಗ್ ವರ್ಕೌಟು, ಕಾಲು ಬೆನ್ನು ಹೊಗೆ ನಂದು. ಫುಲ್ ಸ್ಟಿಫಾಗಿ ಹೋಗಿದೆ ಮಸಲ್ಸ್ ಎಲ್ಲ. ಅಪ್ಪಲ್ಲಿ ಚೆನ್ನಾಗಿರುತ್ತೆ. ಡೌನಲ್ಲಿ ಒಂಥರ ಹಿಂಸೆ ಆಗ್ತದೆ ಇಳ್ಸೋಕ್ಕೆ. ರೈಟ್, ವೀಲಿಂಗ್ ಹೊಡಿಬೋದಾ ಇದರಲ್ಲಿ? ವೀಲಿಂಗ್ ಎತ್ತದೆ, ಸ್ವಲ್ಪ ಬರ್ತದೆ.